ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿದಂತಹ ರಘುವೀರ ಸಮರ್ಥ ಅಯೋಧ್ಯೆಗೆ ಬಂದು ರಾಜ್ಯಭಾರವನ್ನು ಮಾಡುತ್ತಿದ್ದಾನೆ. ಎಲ್ಲಿ ಕಳುವು ಸುಲಿಗೆಗಳಿಲ್ಲವೋ ಅದು ರಾಮರಾಜ್ಯ, ಎಲ್ಲಿ ಕ್ಷಾಮ ಡಾಮರಗಳಿಲ್ಲವೋ ಅದು ರಾಮರಾಜ್ಯ, ಎಲ್ಲಿ ಪ್ರಜೆಗಳು ಸಂತುಷ್ಟತೆಯಿಂದ ಜೀವನವನ್ನು ನಡೆಸುತ್ತಿದ್ದಾರೋ ಅದು ರಾಮರಾಜ್ಯ, ಎಲ್ಲಿ ಅಕಾಲ ಮರಣವಿಲ್ಲವೋ ಅದು ರಾಮರಾಜ್ಯ. ರಾಮರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಕೆಲವು ಕಾಲದ ಬಳಿಕ ಮಾತೆಯಾದ ಸೀತಾದೇವಿಯು ಗರ್ಭವತಿಯಾಗಿದ್ದಾಳೆ. 4 ತಿಂಗಳು ಕಳೆದಿದೆ. 5ನೆಯ ತಿಂಗಳಲ್ಲಿ ಸೀಮಂತನ ಶಾಸ್ತ್ರವನ್ನೆಲ್ಲ ಮುಗಿಸಿದ ನಂತರ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಕೇಳ್ತಾನೆ, ಸೀತಾ, ನಿನ್ನ ಮನದ ಬಯಕೆ ಏನಾದರೂ ಇದ್ದರೆ ತಿಳಿಸು, ಅದನ್ನು ನಡೆಸಿಕೊಡ್ತೇನೆ. ಸೀತಾಮಾತೆ ಉತ್ತರವನ್ನು ನೀಡ್ತಾಳೆ, ಪ್ರಭು, ನಾನು ಇನ್ನೇನನ್ನು ಕೇಳಲಿ? ಪುಣ್ಯ ನದಿಗಳ ಸ್ನಾನ, ಪುಣ್ಯ ಪುರುಷರ ದಿವ್ಯ ಚರಿತೆಯ ಸ್ಮರಣ, ಆ ಮಹನೀಯರ ಪಾದ ಸಂದರ್ಶನ, ಇಷ್ಟಲ್ಲದೆ ಬೇರೇನನ್ನು ನಾನು ಕೇಳಲಿ? ನಕ್ಕರು ಶ್ರೀರಾಮಚಂದ್ರ. ಸೀತಾ, ಇಷ್ಟು ವರ್ಷಗಳ ಕಾಲ ಅನುಭವಿಸಿದ ಈ ಕಾಡಿನ ದುಃಖ ಸಾಲದೋ ಎಂದು ಇನ್ನಷ್ಟು ಬಯಸುತ್ತಿದ್ದೀಯ? ಆಗಲಿ, ನಡೆಸಿಕೊಡುತ್ತೇನೆ. ಕೆಲವು ದಿನಗಳು ಕಳೆದಿವೆ. ಆ ನಗರವನ್ನು ಗಸ್ತು ತಿರುಗುವಂತಹ ಒಬ್ಬ ಗುಪ್ತಚಾರ ಆ ದಿನ ರಾತ್ರಿ ಗಸ್ತನ್ನು ಹೊಡೆಯುತ್ತಾ ಎಲ್ಲಿಗೆ ಬಂದಿದ್ದಾನೆ? ರಜಕರ ಬೀದಿಗೆ ಬಂದಿದ್ದಾನೆ, ಎಂದರೆ ಅಗಸರ ಬೀದಿಗೆ ಬಂದಿದ್ದಾನೆ. ಅಲ್ಲಿ ಗಂಡ ಹೆಂಡಿರ ಇಬ್ಬರ ನಡುವೆ ಜಗಳ ನಡೆಯುತ್ತಿದೆ. ತನಗೆ ತಿಳಿಸದೆ ಹೆಂಡತಿ ತಾಯಿ ಮನೆಗೆ ಹೋದಳಲ್ಲ ಎಂಬ ಸಿಟ್ಟಿನಿಂದ ಹೆಂಡತಿಯನ್ನು ಗದ್ದರಿಸುತ್ತಿದ್ದಾನೆ ಗಂಡ. ಏನೇ, ಯಾರನ್ನ ಕೇಳಿ ನಿಮ್ಮಮ್ಮನ ಮನೆಗೆ ಹೋಗಿದ್ಯೇ? ಕೈ ಮುಗಿದಳು. ತಪ್ಪಾಯ್ತು ಕಣ್ರಿ, ಅಮ್ಮನಿಗೆ ಹುಷಾರಿಲ್ಲ ಎಂದು ಅಮ್ಮನನ್ನು ನೋಡಲು ಹೋದ ದಿನ ಶುಕ್ರವಾರವಾದ್ದರಿಂದ ಅಮ್ಮ ಮುತ್ತೈದೆಯರು ಹೋಗಬಾರದು, ಇವತ್ತೊಂದು ದಿನ ತಡೆದು ನಾಳೆ ದಿನ ಹೋಗು ಎಂದರು. ಅದಕ್ಕಾಗಿ ಒಂದು ದಿನ ಅಲ್ಲೇ ನಿಂತು ತಡವಾಗಿ ಬಂದೆ. ಓಹೋ, ನಿಮ್ಮಮ್ಮ ಹೇಳಿದಂತೆಲ್ಲ ಕೇಳಿಕೊಂಡಿರಬೇಕಾದವಳು ತಿರುಗಿ ನನ್ನ ಮನೆಗೆ ಯಾಕೆ ಬಂದೆ? ನಿನಗಿಷ್ಟ ಬಂದಂತೆಲ್ಲ ನಡೆಯುವವಳು, ನನ್ನನ್ನು ಕೇಳದೆ ತಾಯಿ ಮನೆಗೆ ಹೋದವಳು ನನ್ನ ಹೆಂಡತಿಯಲ್ಲ. ಹೊರಟ, ನಾನು ನಿನ್ನನ್ನು ಬಿಡಿಬಿಡಿದ್ದೇನೆ. ಅಲ್ರಿ, ಇಷ್ಟೊಂದು ಸಣ್ಣ ವಿಷಯಕ್ಕೆ ನನ್ನನ್ನು ಬಿಟ್ಟು ಬಿಟ್ಟಿದ್ದೀನಿ ಅಂತ ಹೇಳ್ತೀರಲ್ರಿ, ಇದು ನ್ಯಾಯವೇ? ಬಿಟ್ಟವಳನ್ನ ನಾನು ಬಿಟ್ಟೆ ಅಂದರೆ ಬಿಟ್ಟೆ, ಬಿಟ್ಟವಳನ್ನ ಹಿಂದಕ್ಕೆ ಕರೆದು ಹೆಂಡತಿ ಎಂದು ಆಡಲು ನನ್ನನ್ನು ಯಾರು ಅಂದುಕೊಂಡಿಯೇ? ಇವನು ಹೀಗೆ ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಗುಪ್ತಚಾರ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದಾನೆ. ನನ್ನನ್ನು ಏನು ಅಂದುಕೊಂಡಿದ್ದೀಯ? ಬಿಟ್ಟ ಹೆಂಡತಿಯನ್ನ ಕರೆದು ನಾನು ಉಪರಿಸಲು ನನ್ನನ್ನೇನು ರಾಮ ಎಂದುಕೊಂಡಿದ್ದೀರೇ? ಬಿಟ್ಟ ಹೆಂಡತಿಯನ್ನು ಬಿಟ್ಟ ಹೆಂಡತಿ ಕೂಡಿ ಬರುವ ರಾಮನಾನಲ್ಲ, ಬಿಟ್ಟ ಹೆಂಡತಿ ಕೂಡಿ ಬರುವ ರಾಮನಾನಲ್ಲ. ರಕ್ಕಸರ ಸೆರೆಯಿಂದ ಅವನೇನು ಕರೆತಂದ, ರಕ್ಕಸರ ಸೆರೆಯಲ್ಲಿಂದ
ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್. ಮಾತೆ ಸೀತೆಯ ಮೇಲೆ ಎಂತಹ ಅಪವಾದ! ಏನು ಮಾಡಲಿ, ಏನು ಮಾಡಲಿ? ಆದರೆ ಶ್ರೀರಾಮನಲ್ಲಿ ಇದನ್ನು ನಾನು ಹೇಳಲೇಬೇಕು ಎಂದು ದುಃಖ ತಪ್ತನಾದಂತಹ ಗುಪ್ತಚಾರ ತಿರುಗಿ ಅರಮನೆಗೆ ಬಂದಿದ್ದಾನೆ. ರಾತ್ರಿ ಕಳೆದು ಬೆಳಗಾಗಿದೆ. ಶ್ರೀರಾಮಚಂದ್ರ ತನ್ನ ನಿತ್ಯ ಕರ್ಮಗಳೆಲ್ಲವನ್ನೂ ತೀರಿಸಿ ಗುಪ್ತಚಾರನನ್ನು ಬಳಿಗೆ ಕರೆಸಿ, ಗುಪ್ತಚಾರ, ಏನು ಸಮಾಚಾರ? ಆಗ ಗುಪ್ತಚಾರ, ಬೇಡಲಾರೆ ಬೇಡದಿರಲಾರೆ ರಾಮ ಬೇಡಲಾರೆ ಬೇಡದಿರಲಾರೆ ಏಕಪ್ಪ? ಅಪವಾದ, ನಮ್ಮ ಮಾತೆ ಸೀತೆಯ ಮೇಲಪವಾದ, ನಮ್ಮ ಮಾತೆ ಸೀತೆಯ ಮೇಲೆ ಅಪವಾದ. ರಾಮ, ನಮ್ಮ ಮಾತೆ ಸೀತೆಯ ಮೇಲಪವಾದ. ಮಾತೆ ಸೀತೆಯ ಮೇಲಪವಾದವೇ? ಏನೆಂದು? ಬಿಟ್ಟ ಹೆಂಡತಿಯನ್ನು ಕೂಡಿ ಬಾಳುವ ರಾಮ ನಾನಲ್ಲ ಎಂದು ಮಾತೆ ಸೀತೆಯನ್ನು ನೆಪ ಮಾಡಿ ನಿನ್ನನ್ನು ದೂರಿದ ಒಬ್ಬ ಪ್ರಜೆ ಪ್ರಭು. ಕ್ಷಣಕಾಲ ರಾಮ ಸ್ತಂಭೀಭೂತರಾದರು. ಏನಿದು ಪ್ರಪಂಚ? ರಾವಣನ ಸಂಹಾರವಾದ ಮೇಲೆ ಲಂಕೆಯಿಂದ ಸೀತೆಯನ್ನು ಕರೆತರುವಾಗ ಸೀತೆ ಅಗ್ನಿ ಪ್ರವೇಶ ಮಾಡಿ, ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ ದೇವಾನುದೇವತೆಗಳು ಅಲ್ಲದೆ ನನ್ನ ತಂದೆಯಾದಂತಹ ದಶರಥ ಚಕ್ರವರ್ತಿ ಬಂದು ಸೀತೆ ಪವಿತ್ರಳು ಸ್ವೀಕರಿಸು ಎಂದಾಗಲಲ್ಲವೇ ನಾನು ಸೀತೆಯನ್ನು ಹಿಂದಕ್ಕೆ ಕರೆತಂದದ್ದು. ಈಗ ಮಾಡುವುದೇನು? ಲೋಕಾಪವಾದಕ್ಕೆ ಹೆದರಿ ನಡೆಯಲೇಬೇಕೆ? ರಾಜನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕೆ? ಅಥವಾ ಪತಿಯಾಗಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಬೇಕೆ? ಏನು ಮಾಡಲಿ, ಏನು ಮಾಡಲಿ? ಬಹಳ ಕಾಲ ಆಲೋಚನೆ ಮಾಡಿದಂತಹ ಶ್ರೀರಾಮದೇವರು ಪತಿಯಾಗಿ ನನ್ನ ಕರ್ತವ್ಯಕ್ಕಿಂತ ರಾಜನಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಲೇಬೇಕು. ಪ್ರಜೆಗಳಿಗೆ ಬೇಡವಾದದ್ದನ್ನು ರಾಜನಾದ ನಾನು ಎಂದೂ ಮಾಡಕೂಡದು. ಮಕ್ಕಳಿಗೆ, ನನ್ನ ಪ್ರಜೆಗಳಾದ ನನ್ನ ಮಕ್ಕಳಿಗೆ ತಂದೆಯಂತೆ ಮಾರ್ಗದರ್ಶನ ಕೊಡಬೇಕಾದ ನಾನು ಈಗ ಮಾಡಬೇಕಾದ ಪ್ರಥಮ ಕರ್ತವ್ಯ ಎಂದರೆ ಸೀತೆಯ ಪರಿತ್ಯಾಗ. ಭರತ ಶತ್ರುಘ್ನರನ್ನು ಕರೆಸಿ ಈ ವಿಷಯವನ್ನು ಅರುಹಿದರೆ ಇದು ನಮ್ಮಿಂದ ಆಗದು ರಾಮ, ಇದು ನಮ್ಮಿಂದ ಆಗದು ಎಂದು ದೈನ್ಯದಿಂದ ಭರತ ಶತ್ರುಘ್ನರು ಹಿಂದೆ ಸರಿದರಂತೆ. ಯೋಚನೆ ಮಾಡಿದ ರಾಮ, ಇದು ನನ್ನ ತಮ್ಮನಾದ ನನ್ನ ಅನುಜನಾದ ಲಕ್ಷ್ಮಣನೊಬ್ಬನಿಂದಲೇ ಸಾಧ್ಯ. ಕರೆಯಲಿ ನನ್ನ ತಮ್ಮನಾದ ಲಕ್ಷ್ಮಣನನ್ನು. ಅಣ್ಣ ಕರೆಸಿದ ಎಂದ ಕೂಡಲೇ ಓಡೋಡಿ ಬಂದ ಲಕ್ಷ್ಮಣ. ಅಣ್ಣನನ್ನು ತಲೆ ಎತ್ತಿ ನೋಡಲಾರದೆ ರಾಮನ ಪಾದವನ್ನೇ ನೋಡುತ್ತಾ, ಅಣ್ಣ ಕರೆಸಿದೆಯಂತೆ, ಏನು ಸಮಾಚಾರ? ಲಕ್ಷ್ಮಣ, ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆಯಪ್ಪ. ಅಣ್ಣ, ನಿನ್ನಿಂದ ಇಂಥ ಈ ಕಾರ್ಯವನ್ನು ಮಾಡು ಎಂದು ಆಜ್ಞೆಯನ್ನು ಮಾಡಣ್ಣ. ಇಂಥ ಕಾರ್ಯವಾಗಬೇಕಾಗಿದೆ ಎಂದು ಹೇಳಬೇಡ, ಆಜ್ಞೆಯನ್ನು ಮಾಡು. ತಮ್ಮ, ಬಿಟ್ಟು ಬಾ, ಬಿಟ್ಟು ಬಾ ಮಾತೆ ಸೀತೆಯನ್ನು, ಬಿಟ್ಟು ಬಾ
ಬಿಟ್ಟು ಬರಬೇಕೆ? ಎಲ್ಲಿಗೆ ಬಿಟ್ಟು ಬರಲಣ್ಣ? ಜನಕರಾಜನ ಅರಮನೆಯಲ್ಲಿ ಬಿಟ್ಟು ಬರಲೇ ಅಥವಾ ಗುರು ವಸಿಷ್ಠರ ಆಶ್ರಮದಲ್ಲಿ ಬಿಟ್ಟು ಬರಲೇ? ಎಲ್ಲಿ ಬಿಟ್ಟು ಬರಲಿ? ಎಲ್ಲಿಂದ ಕರೆತರಲಿ ಅಣ್ಣ?